UI ಸಿನಿಮಾದ ವಾರ್ನರ್ ವಿಡಿಯೋದಲ್ಲಿ ಉಪ್ಪಿಯವರು ವಾರ್ನ್ ಮಾಡಿದ್ದಕ್ಕಿಂತ ನಮ್ಮವರು ಈ ಟಾಪಿಕ್ ಮೇಲೆ ಇನ್ನೂ ಯಾಕೆ ವಿಡಿಯೋ ಬಿಟ್ಟಿಲ್ಲ ಅಂತ ವಾರ್ನ್ ಮಾಡಿದ್ದೆ ಜಾಸ್ತಿ. ಸೊ ಅದಕ್ಕೆ ನನ್ನದೊಂದು ಸಣ್ಣ ಒಪಿನಿಯನ್ ಇದರಲ್ಲಿ ಹೇಳಿಬಿಡ್ತೀನಿ ಬನ್ನಿ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಉಪೇಂದ್ರ ಅವರು ಹೇಳಿದ ಪ್ರಕಾರ ಸಿನಿಮಾದ ರಿಲೀಸ್ಗೂ ಮುಂಚೆ ಬಿಡ್ತಾ ಇರೋ ಲಾಸ್ಟ್ ಪ್ರಮೋಷನಲ್ ಕಂಟೆಂಟ್ ಅಂತ ಇದು ಈ ವಾರ್ನರ್ ವಿಡಿಯೋ. ಸೊ ಈ ವಾರ್ನರ್ ವಿಡಿಯೋ ಶುರುವಾಗೋದು ಒಬ್ಬ ಡಿಕ್ಟೇಟರ್ ಅಥವಾ ಲೀಡರ್ ಆಗಿರೋನು ಕತ್ತಿ ಹಿಡ್ಕೊಂಡು ಬರ್ತಾ ಇದ್ದಾನೆ. ಕಟ್ ಮಾಡಿದ್ರೆ ಒಂದು ಕ್ಯಾರೆಕ್ಟರ್ನ ಕಟ್ ಹಾಕಿದ್ದಾರೆ. ನೆಕ್ಸ್ಟ್ ಫ್ರೇಮಲ್ಲಿ ಪ್ರಪಂಚದ ನಾಯಕರು ಅಥವಾ ರೂಲ್ ಮಾಡ್ತಾ ಇರೋರು ನಿಮಗೆ ನಮಗೆಲ್ಲ ಈ ಗ್ಲೋಬಲ್ ವಾರ್ಮಿಂಗ್, ಕೋವಿಡ್, ಅನ್ಎಂಪ್ಲಾಯ್ಮೆಂಟ್, ಇನ್ಫ್ಲೇಷನ್, AI ಆ್ಯಂಡ್ ಯುದ್ಧಗಳು ಇವುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಕಟ್ ಮಾಡಿದರೆ ಡಿಕ್ಟೇಟರ್ ಆಗಿರೋನು ಒಂದು ಕ್ಯಾರೆಕ್ಟರ್ನ ಕತ್ತರಿಸಾಕ್ತಾನೆ. ಇದರಿಂದ ನನಗೆ ಅರ್ಥ ಆಗಿದ್ದನ್ನು ಸ್ವಲ್ಪ ಡೀಟೇಲಾಗಿ ಹೇಳ್ಬಿಡ್ತೀನಿ. ಪ್ರಪಂಚದಲ್ಲಿ ಈ ರೂಲ್ ಮಾಡೋರು ಇದನ್ನೆಲ್ಲ ಜನಗಳಿಗೆ ಕೊಡ್ತಿದ್ದಾರೆ ಅನ್ನೋ ಒಂದು ಸತ್ಯವನ್ನು ಸಾಧು ಕೋಕಿಲ ಅವರ ಪಾತ್ರ ತಿಳಿಸಿ ಹೇಳುವ ಪಾತ್ರ ಆಗಿರ್ಬೋದು ಅಂತ ಅನ್ಕೋತಿದ್ದೀನಿ. ಮೇ ಬಿ ಮೀಡಿಯಾ ನ್ಯೂಸ್ ಇರ್ಬೋದು. ಸೊ ಇದನ್ನು ನಿಲ್ಲಿಸಬೇಕು ಅಂತ ಆ ಡಿಕ್ಟೇಟರ್ ಈ ಪಾತ್ರನ ಕಚಕ್ ಅಂತ ಕತ್ತರಿಸಾಕ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಅಬ್ಸರ್ವ್ ಮಾಡಿದ್ರೆ ಅಲ್ಲೊಂದು ಟೇಪ್ನ ಎಳೆಯೋ ರೀತಿ ಒಂದು ಟ್ಯೂನ್ ಇದೆ. ಅಂದರೆ ನಿಜ ಹೊರಗೆ ಬರ್ತಿದ್ದ ಜಾಗಕ್ಕೆ ಟೇಪ್ ಹಾಕಿ ಮುಚ್ಚಾಕಿದ್ದಾಯಿತು ಅನ್ನೋದನ್ನು ಹೇಳ್ತಿರ್ಬೋದು. ಇಫ್ ಇನ್ ಕೇಸ್ ಸಾಧು ಕೋಕಿಲ ಅವರ ಕ್ಯಾರೆಕ್ಟರ್ ಮೀಡಿಯಾನೇ ಆಗಿದ್ದರೆ, ಮೀಡಿಯಾನ ರೆಪ್ರೆಸೆಂಟ್ ಮಾಡ್ತಿದ್ರೆ, ಈ ಡಿಕ್ಟೇಟರ್ ಆ ಮೀಡಿಯಾದ ಪವರ್ನ ಕಂಟ್ರೋಲ್ಗೆ ತಗೊಂಡು ಅವನಿಗೆ ಬೇಕಾಗಿದ್ದನ್ನು ಜನರಿಗೆ ತೋರಿಸ್ಬೋದು ಅಂತ ಅನಿಸುತ್ತೆ. ನೀವು ಟೀಸರಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡಿದರೆ ಸುಮಾರು ಕಡೆ ರೋಡಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಗಳು ಕಾಣಿಸ್ತಾ ಇವೆ ನ್ಯೂಸ್ಗಳನ್ನು ತಿಳಿಸೋದಕ್ಕೆ. ನೆಕ್ಸ್ಟ್ ಕಟ್ ಮಾಡಿದ್ರೆ 2040 ಪ್ರಪಂಚವನ್ನು ತೋರಿಸ್ತಾ ಇದ್ದಾರೆ. ಒಂದು ಬಾಳೆಹಣ್ಣಿಗೆ ಕಿತ್ತಾಡ್ತಾ ಇರೋ ಬಿದ್ದು ಒದ್ದಾಡ್ತಾ ಇರೋ ಜನಗಳು, ಇನ್ನೊಂದು ಕಡೆ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ 2 ಲಾರಿ ಬಂದು 9ನೇ ಧರ್ಮದ 301ರಿಂದ 350ನೇ ಜಾತಿಯ ಜನರಿಗೆ ಅನ್ನ ಮತ್ತು ಮೊಬೈಲ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದನ್ನ ನೋಡ್ತಿರುವಾಗ ನಾನು ಮಾಡೋ ಕೆಲಸ ಸ್ವಲ್ಪ ನೆನಪಾಯಿತು. ಅಂದರೆ ಊಟ ಮಾಡುವಾಗ ಒಂದು ಕೈಯಲ್ಲಿ ಅನ್ನ, ಇನ್ನೊಂದು ಕೈಯಲ್ಲಿ ಮೊಬೈಲ್. ಯಪ್ಪ, 2040ಕ್ಕೆ ಅನ್ನಕ್ಕೆ ಇರೋ ಬೆಲೆನೇ ಮೊಬೈಲ್ಗೂ ಬಂದಿರುತ್ತೆ ಅನ್ನೋ ಒಂದು ಹಾರ್ಷ್ ರಿಯಾಲಿಟಿನ ಇದರಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಫ್ರೇಮ್ಸಲ್ಲಿ ಆ ಅನ್ನನ ಕಿತ್ತಾಡ್ಕೊಂಡು ತಿಂತಾ ಇದ್ದಾರೆ, ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಗ್ಯಾಪಲ್ಲಿ ಯಾವುದೋ ಒಬ್ಬ ಬೇರೆ ಜಾತಿಯವನು ಅನ್ನ ತಿಂದ್ಬಿಡ್ತಾನೆ. ಅದಕ್ಕೆ ಈ 301ರಿಂದ 350ನೇ ಜಾತಿಯವರು ಅವನ ಮೇಲೆ ಎಗರಾಡ್ತವ್ರೆ. ಒಂದು ಕ್ಯಾರೆಕ್ಟರ್ ಬಂದು ಈ ಮುಗುಳಿಗೆ ಹಾಕಿರೋ ಮಾಸ್ಕ್ನ ಸರಿಸಿ ನೋಡಿದಾಗ 253 ಅನ್ನೋ ಒಂದು ಜಾತಿಯ ನಂಬರ್ ಕಾಣಿಸುತ್ತೆ. ಅದು ಗೊತ್ತಾದ ಮೇಲೆ ಥೂ ಅಂತ ಉಗೀತಾನೆ. ನೆಕ್ಸ್ಟ್ ಫ್ರೇಮಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಜಾತಿ ನಂಬರ್ನ ಸೀಲ್ ಹೊಡಿತವ್ರೆ. ಅದು ಎಲ್ಲಿ? ಕುಂಡಿ ಮೇಲೆ. ನೆಕ್ಸ್ಟ್ ಬರೋವಂತಹ ಕ್ಲಿಪ್ಸ್ ಏನಿವೆ ಅವು ಬಹಳ ಜನಕ್ಕೆ ರಿಲೇಟ್ ಆಗುವಂಥವು. ಜೀವನದಲ್ಲಿ ಸೋಲ್ತಾ ಇರೋರು ಮೊಬೈಲಲ್ಲಿ ಕ್ರಿಕೆಟಲ್ಲಿ ನಾವೇ ಗೆಲ್ಲೋದು ಮಚ್ಚಿ ಅಂತ ಹೇಳ್ತವ್ರೆ. ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೀವಿ ಗುರು ಅಂತ ಫುಲ್ ಪ್ರೌಡ್ ಫೀಲಲ್ಲಿ ಹೋಗ್ತಾ ನಮ್ಮಲ್ಲಿರೋ ಕೊಳವೆ ಬಾವಿ ಒಳಗೆ ಬಿದ್ದೋಗ್ತಾನೆ. ಅವನ ಹೆಸರು ಸಖತ್ತಾಗಿದೆ, ಗೋವಿಂದ ಅಂತ. ಇವೆಲ್ಲ ಉಪೇಂದ್ರ ಅವರ ಪಂಚ್ಗಳು. ಸಿನಿಮಾದಲ್ಲಿ ಈ ತರಹದ ಪಂಚ್ಗಳು ಇನ್ನೂ ತುಂಬಾ ಇರುತ್ತೆ ಬಿಡಿ. ನೆಕ್ಸ್ಟ್ ಫ್ರೇಮಲ್ಲಿ ದೊಡ್ಡ ದೊಡ್ಡ ವೆಪನ್ಗಳಿದ್ದಾವೆ ಬ್ರೋ, ನಾವೆಲ್ಲ ಸೇಫು ಅಂತ ಹೇಳ್ತವ್ರೆ. ಆದರೆ ಅವರಿರೋ ಜಾಗನೇ ಸೇಫ್ ಇಲ್ಲ. ನೆಕ್ಸ್ಟ್ ಡಿಕ್ಟೇಟರ್ ಉಪೇಂದ್ರ ಅವರ ಎಂಟ್ರಿ ಆಗುತ್ತೆ. ಧಿಕ್ಕಾರ ಅಂತ ಕೂಗ್ತಾ ಇದ್ದಾರೆ ಜನರೆಲ್ಲ. ಆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಅಲ್ಲಿದ್ದವ್ರ ಮೇಲೆ ಫೈರ್ ಮಾಡೋಕ್ಕೆ ಶುರು ಮಾಡ್ತಾರೆ ಉಪೇಂದ್ರ ಅವರು. ಆ್ಯಂಡ್ ಟೀಸರ್ನಲ್ಲಿ ಎಲ್ಲದು ತುಂಬ ಹೈಲೈಟ್ ಆಗುವಂಥದ್ದೇ. ಬಟ್ ಗೊತ್ತಲ್ಲ, ನಮ್ಮ ಪ್ರಜೆಗಳು ಇಲ್ಲಿ ಹೈಲೈಟ್ ಮಾಡ್ತಿರೋದು ಬಂದು ಆ ಕೊನೆಯ ಫ್ರೇಮ್ನ. ನಮ್ಮ ದಾವಣಗೆರೆ ಸೈಡ್ ಕೆಲವೊಂದು ಹೇಳ್ತಾರೆ ಮುಕ್ಕಳರೆ ಹೊಡೆತ ಶಿಷ್ಯ ಅಂತ. ಆ ಮುಕ್ಕಳರೆ ಹೊಡೆತಕ್ಕೆ ಡೆಫಿನೇಷನ್ ಇಲ್ಲಿದೆ ನೋಡಿ. ಅದು ಜಾತಿ ನಂಬರ್ ಮೇಲೇ ಬಿದ್ದಿದೆ ಹೊಡೆತ. ಇಂಡೈರೆಕ್ಟ್ಲಿ ಜಾತಿ ಮೇಲೆ ನಿಂತಿರೋ ಇವತ್ತಿನ ಪ್ರಪಂಚಕ್ಕೆ ಇದೇ ರೀತಿ ಮುಕ್ಕಳರೆ ಹೊಡೆತ ಹೊಡಿತೀನಿ ಈ ಫಿಲ್ಮ್ ಮೂಲಕ ಅಂತ ಉಪೇಂದ್ರ ಅವ್ರು ಹೇಳ್ತಿರ್ಬೋದು. ಈ ವಾರ್ನರ್ ವಿಡಿಯೋ ನೋಡಿದ ತಕ್ಷಣ ನನಗನ್ಸಿದ್ದು, ಇದು ನನಗೆ ಒಬ್ಬ ಪ್ರೇಕ್ಷಕ ಅನ್ನೋದಕ್ಕಿಂತ ಜಾಸ್ತಿ ಒಬ್ಬ ನಾಗರಿಕನಿಗೆ ನೀನು ಹಿಂಗೆ ಇದ್ದರೆ 2040ಕ್ಕೆ ಹೆಂಗಿರುತ್ತೆ ಈ ನಗರ ನೋಡು ಅನ್ನೋದ್ರ ಬಗ್ಗೆ ವಾರ್ನಿಂಗ್ ಕೊಟ್ಟಂಗಿತ್ತು. ರಿಯಾಲಿಟಿಗೆ ಕ್ರಿಯೇಟಿವಿಟಿನ ಆ್ಯಡ್ ಮಾಡಿ ಮಕ್ಕ ಹೊಡೆದಂಗಿತ್ತು, ಸಿಂಪಲ್ಲಾಗಿ ಹೇಳಬೇಕಂದ್ರೆ. ಈ ಒಂದು ವಿಡಿಯೋಯಿಂದ ಲಿಟ್ರಲಿ ಆಡಿಯನ್ಸ್ನ ಟೀಸ್ ಮಾಡಿದ್ದಾರೆ. ಒಂದಲ್ಲ ಒಂದು ಪಾಯಿಂಟ್ಗೆ ಟೀಸರ್ನ ನೋಡೋರು ಇದು ಯಾಕೋ ನನಗೆ ಹೇಳ್ದಂಗಿದೆ, ಇವನು ಯಾಕೋ ನನ್ನ ಥರನೇ ಹೇಳ್ತಾವನೆ, ಈ ಥರ ಎಲ್ಲ ಅನಿಸುತ್ತೆ. ಅದೇ ನಾನು ಹೇಳ್ತೀನಲ್ಲ ಯಾವಾಗಲೂ, ಈ ರಿಲೇಟಬಲ್ ಫ್ಯಾಕ್ಟರ್ಸ್ ಇದ್ದರೆ ಸಿನಿಮಾಗೆ ತುಂಬ ನೀಟಾಗಿ ತುಂಬ ಸ್ಟ್ರಾಂಗಾಗಿ ಕನೆಕ್ಟ್ ಆಗ್ಬೋದು ಅಂತ. ಈ ಸಿನಿಮಾದ ತುಂಬ ರಿಲೇಟಬಲ್ ಫ್ಯಾಕ್ಟರ್ಗಳು ತುಂಬಿ ತುಳುಕ್ತವೆ ಅಂತ ಅನ್ನಿಸ್ತಾ ಇದೆ. ಪರವಾಗಿಲ್ಲ ಗುರು, ಈ ವಾರ್ನರ್ ಅನ್ನೋ ವಿಡಿಯೋಗೆ ತುಂಬ ಒಳ್ಳೆ ಆರ್ಗ್ಯಾನಿಕ್ ರೀಚ್ ಸಿಕ್ಕಿದೆ.
ಹಾಗೆ ಇದ್ಯಾವುದೋ ರಕ್ತ ಕಾಶ್ಮೀರ ಅನ್ನೋ ಒಂದು ಸಿನಿಮಾ ಸುದ್ದಿ ಮಾಡ್ತಿದೆ ರೀಸೆಂಟಾಗಿ. 17-18 ವರ್ಷಗಳ ಹಿಂದೆ ಶೂಟಿಂಗ್ ಮಾಡಿ ರಿಲೀಸ್ ಆಗದೆ ನಿಂತೋಗಿರೋ ಸಿನಿಮಾ ಅಂತ ಇದು. ಇದರ ಹೆಸರು ಏನೋ ಹೇಳಿದ್ರು, ಭೀಮೋಸ್ ಬ್ಯಾಂಗ್ ಕಿಡ್ಸ್ ಅಂತ ಏನೋ ಇತ್ತಂತೆ. ಈಗ ಅದು ರಕ್ತ ಕಾಶ್ಮೀರ ಆಗಿ ಬದಲಾಗಿದೆ. ಬಿಡಿ, ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆದಾಗ ಇದ್ರ ಬಗ್ಗೆ ಮಾತಾಡುವ ಡೀಟೇಲ್ ಆಗಿ. ಒಂದಂತೂ ಪಕ್ಕ, UI ಸಿನಿಮಾ ಹಿಟ್ಟಾದರೆ ಮಾತ್ರ ಈ ಬುದ್ಧಿವಂತ ತ್ರಿಶೂಲಂನ ಹಿಡ್ಕೊಂಡು ಬಂದು ರಕ್ತ ಕಾಶ್ಮೀರ ಹರಿಸೋದಂತೂ ಪಕ್ಕ. ಅಂದರೆ ಈ ಮರ್ತೋಗಿರೋ 3 ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೆಂಗಿದವು ಏನು ಕತೆನೋ ಹೋಗಲಿ ಬಿಡಿ. ಇಷ್ಟೇ ನಾನು ಈ ವಾರ್ನರ್ ವೀಡಿಯೋ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದು. ಸಿಗುವ ಮುಂದಿನ ವೀಡಿಯೋದಲ್ಲಿ. ಬಾಯ್.